ಪ್ರಸಿದ್ಧ ಪ್ರವಾಸಿ ತಾಣ ಮಾಂದಲ್ಪಟ್ಟಿಗೆ ತೆರಳುವ ಎಲ್ಲ ಬಾಡಿಗೆ ಜೀಪುಗಳಿಗೆ ₹2,500 ದರ ನಿಗದಿ ಮಾಡಲಾಗಿದೆ. ಇದಕ್ಕೆ ಮೀರಿ ಯಾವುದೇ ಪ್ರವಾಸಿಗರು ಹೆಚ್ಚುವರಿ ಬಾಡಿಗೆ ಹಣ ನೀಡಬಾರದು ಅಂತ ಮಡಿಕೇರಿ ಜೀಪ್ ಮಾಲೀಕರ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಉನ್ನಿಕೃಷ್ಣ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ದಿನಗಳ ಹಿಂದೆ ಜೀಪ್ ಚಾಲಕನೊಬ್ಬ ಪ್ರವಾಸಿಗರಿಂದ ದುಬಾರಿ ಹಣ ಪಡೆದಿರುವ ಬಗ್ಗೆ ದೂರು ದಾಖಲಾಗಿದ್ದು, ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ವಿಚಾರದ ಕುರಿತು ಮಡಿಕೇರಿ ಮತ್ತು ನಂದಿಮಟ್ಟೆಯ ಜೀಪ್ ಮಾಲೀಕರ ಮತ್ತು ಚಾಲಕರ ಸಂಘದ ಸದಸ್ಯರ ಸಭೆ ನಡೆಸಿ ಏಕರೂಪದ ದರ ನಿಗದಿ ಮಾಡಲು ಒಮ್ಮತದ ತೀರ್ಮಾನ ಮಾಡಲಾಗಿದೆ ಎಂದರು. ಮಾಂದಲ್ಪಟ್ಟಿಗೆ ಬಾಡಿಗೆಗೆ ತೆರಳುವ 200ಕ್ಕೂ ಅಧಿಕ ಜೀಪುಗಳಿವೆ. ವೇಗದ ಸಂಚಾರ ಮತ್ತು ಬಾಡಿಗೆ ಪೈಪೋಟಿ ನಿಯಂತ್ರಿಸಲು ಜೀಪ್ ನಿಲ್ದಾಣದಲ್ಲಿ ಸರತಿ ಸಾಲಿನ ವ್ಯವಸ್ಥೆ ಮಾಡಲಾಗಿದೆ. ಅದೇ ಸ್ಥಳದಲ್ಲಿ ಬಾಡಿಗೆ ದರವನ್ನು ಅಳವಡಿಸಲಾಗಿದೆ. ಪೊಲೀಸ್ ಇಲಾಖೆ ಜೀಪುಗಳಿಗೆ ನೋಂದಣಿ ಸಂಖ್ಯೆಯನ್ನು ನೀಡಿದ್ದು, ಅಂತಹ ಬಾಡಿಗೆ ಜೀಪುಗಳಿಗೆ ಮಾತ್ರವೇ ಮಾಂದಲ್ಪಟ್ಟಿಗೆ ತೆರಳಲು ಅವಕಾಶವಿದೆ. ಎಲ್ಲ ಜೀಪುಗಳು ಹಳದಿ ಬೋರ್ಡ್ ಅನ್ನು ಹೊಂದಿದ್ದು, ಬಿಳಿ ಬೋರ್ಡ್ ಜೀಪುಗಳಿಗೆ ಬಾಡಿಗೆ ಕರೆದೊಯ್ಯಲು ಅವಕಾಶವಿಲ್ಲವೆಂದು ಸ್ಪಷ್ಟಪಡಿಸಿದರು. ಗ್ರಾಮ ಪಂಚಾಯಿತಿಗೆ ಪಾರ್ಕಿಂಗ್ ಶುಲ್ಕವಾಗಿ ₹50 ಹಾಗೂ ಅರಣ್ಯ ಇಲಾಖೆಗೆ ಪ್ರವೇಶ ಶುಲ್ಕವಾಗಿ ₹50 ಮತ್ತು ಪ್ರತಿ ಪ್ರವಾಸಿಗರು ತಲಾ ₹50ಗಳನ್ನು ಅರಣ್ಯ ಇಲಾಖೆಗೆ ಪಾವತಿಸಬೇಕಿದೆ. ಇದನ್ನು ಪ್ರವಾಸಿಗರೇ ಭರಿಸಬೇಕು. ಇದೀಗ ಮಾಂದಲ್ಪಟ್ಟಿ ವೀಕ್ಷಣೆಗೆ 1 ಗಂಟೆಗಳ ಸಮಯಾವಕಾಶ ನೀಡಲಾಗಿದೆ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5:30ರವರೆಗೆ ಜೀಪುಗಳಲ್ಲಿ ಬಾಡಿಗೆ ತೆರಳಲು ಅವಕಾಶವಿದೆ. ಮಾಂದಲ್ಪಟ್ಟಿಗೆ ತೆರಳುವ ಪ್ರವಾಸಿ ವಾಹನಗಳ ಬಗ್ಗೆ ಜೀಪ್ ಯೂನಿಯನ್ ಯಾವುದೇ ಅಭ್ಯಂತರ ಹೊಂದಿಲ್ಲ ಎಂದು ಉನ್ನಿಕೃಷ್ಣ ಸ್ಪಷ್ಟಪಡಿಸಿದರು. ನಾನು 25-26 ವರ್ಷದ ಮಡಿಕೇರಿ ಜೀಪು ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಆಗ ನನ್ನ ಹತ್ರ ಈ ವಿಚಾರ ಬಂದಾಗ ನಾನು ನಂದಿಮಟ್ಟೆನು ಮತ್ತು ಮಡಿಕೇರಿ ನಗರ ಮಾಲೀಕರ ಚಾಲಕರ ಸಂಘದ ಸಭೆಯನ್ನು ಕರೆದು ಸಮುದಾಯ ಭವನ ನಮ್ಮ ಬಾಲಭವನದಲ್ಲಿ ಆಗ ನಾವೊಂದು 150 ಜನ ನಾವು ಸೇರಿದ್ದೇವೆ. ಎಲ್ಲರೂ ಸಹಿ ಹಾಕಿದ್ದಕ್ಕೆ ಎಲ್ಲ ದಾಖಲಾತಿದೆ. ಅದರಲ್ಲಿ ಏನು ತೀರ್ಮಾನ ಆಯಿತು ಅಂತ ಹೇಳಿದ್ರೆ, ಎಲ್ಲ ಚಾಲಕರು 2,500 ಪಡಿಬೇಕು. ಗೆಸ್ಟ್ ಹತ್ರ ಜಾಸ್ತಿ ತಗೊಳ್ಳೋಂಗಿಲ್ಲ. ಒಂದು ತೀರ್ಮಾನ. ಎರಡನೇ ತೀರ್ಮಾನ, 3/4 ಗಂಟೆ ಮಾಂದಲ್ಪಟ್ಟಿಯಲ್ಲಿ ನಿಲ್ತಾ ಇದ್ರು ಅಂತ 1 ಗಂಟೆವರೆಗೆ ನಾವು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಟೂರಿಸ್ಟೇ ಇಂಪಾರ್ಟೆಂಟ್. ಅವರಿಂದ ಜೀವಮಾನ ಆಯ್ತಾ ಇದೆ 200 ಜೀಪುಗಳು. ಅದಕ್ಕೋಸ್ಕರ ಅವರೇ ನಮ್ಮ ದೇವರು ಅಂತೀವಿ. ಅವರಿಗೆ ನಾವು ಸಹಕಾರ ಮಾಡಬೇಕು. ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಗಲಾಟೆ ಮಾಡಬಾರ್ದು ಇತ್ಯಾದಿ ಹಿತವಚನ ಹೇಳಿ ಅವರೆಲ್ಲ ನಮ್ಮ ಜೊತೆ ಒಪ್ಕೊಂಡಿದ್ದಾರೆ. ಆಮೇಲೆ ಏನು ತೀರ್ಮಾನ ಆಯ್ತು, ಎಲ್ಲರೂ ಕ್ಯೂದಲ್ಲೇ ಹೋಗಬೇಕು. ಕ್ಯೂಂದ ಹೋದ್ರೆ ಎಲ್ಲ ಸಮನಾಗಿರ್ತದೆ, ಸ್ಪೀಡ್ ಕಮ್ಮಿ ಆಗ್ತದೆ ಅಂತ ಎಲ್ಲ ಕ್ಯೂದಲ್ಲೇ ಹೋಗಬೇಕು ತೀರ್ಮಾನ ಆಯ್ತು. ಇದರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಾವು ಕ್ಯೂದ ಹೋಗಲ್ಲ, ನಾವು ಅಡ್ಡನೆ ಹೊಡಿತೀವಿ, ಎಂಗೇಜೇ ಮಾಡ್ತೀವಿ ಅಂತ ಹೇಳಿ 5-6 ಜೀಪ್ಗಳು ಹೋಗ್ತಾ ಇದೆ. ಅದು ಪೊಲೀಸ್ ಕ್ರಮ ಕೈಗೊಳ್ತಾರೆ. ಯಾಕೆಂತ ಹೇಳಿದ್ರೆ, ಈ ಯಾವ ಎಂಗೇಜನ್ನ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಪೀಡು ಜಾಸ್ತಿ ಆಗ್ತದೆ. ಜೀಪನ ಸ್ಪೀಡು ಜಾಸ್ತಿ ಇದ್ರೆ ಊರವರಿಗೂ ತೊಂದರೆ ಆಗ್ತದೆ. ಇದೆಲ್ಲ ಊರವ್ರನ್ನೆಲ್ಲ ತಿಳ್ಕೊಂಡು, ಇವರೆಲ್ಲ ಊರವ್ರು ಇದ್ದಾರೆ, ಊರವ್ರನ್ನೆಲ್ಲ ಕೇಳಿಕೊಂಡು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ₹2,500 ಬಾಡಿಗೆ ತಗೊಳ್ಬೇಕು. 1 ಗಂಟೆ ಅವರ ಜೊತೆ ನೀವು ಸ್ಪೆಂಡ್ ಮಾಡಬೇಕು ಅಂತೇಳಿ ಒಳ್ಳೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದಕ್ಕೆ ಇದನ್ನು ನಾವೆಲ್ಲರಿಗೂ ಈ ಪ್ರೆಸ್ ಮೀಟ್ ತರುವ ಉದ್ದೇಶ ಇದು ಎಲ್ಲರಿಗೂ ತಲುಪಬೇಕು. ಯಾಕೆ ನಾಳೆ ದಿನ ಒಂದು ಟ್ಯಾಕ್ಸಿ ಅವ್ರು ಬಂದ್ಬಿಟ್ಟು ₹4,000-5,000 ಬಾಡಿಗೆ ಮಾತಾಡಿ ಈ ಡ್ರೈವರ್ ಹತ್ರ 5,000 ಹೇಳಿದ್ರು ನೀವು ತಗೋ ಅಂತ ಹೇಳ್ಬಿಟ್ಟು ₹2,500 ಆ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಟ್ಯಾಕ್ಸಿ ಡ್ರೈವರ್ಗೆ ಏನಂತ ಅಲ್ಲಿಂದ ಇಲ್ಲುವ ಬಾಡಿಗೆ ಸಿಕ್ಕಿದ್ರೆ ಅದರಲ್ಲಿ ಅವ್ರು ಬದುಕಬೇಕು. ಹೋಮ್ ಸ್ಟೇ ಏನು ಅಂತ ಹೇಳಿದ್ರೆ, ಹೋಮ್ ಸ್ಟೇ ಅವರಿಗೆ ರೂಮಿಗೆ ಸಿಕ್ಕಿದ್ರೆ ಅದರಲ್ಲಿ ಅವ್ರು ಬದುಕಬೇಕು. ಇಲ್ಲಿ ಏನಾಗ್ತದೆ, ಹೋಮ್ ಸ್ಟೇ ಅವರು ₹3,000, ₹4,000, ₹5,000 ಬಾಡಿಗೆ ಜೀಪ್ ಅವರಿಗೆ ಕೊಡ್ತಾರೆ. ಆಗ ಇಲ್ಲಿ ಬರ್ಡನೆ ಯಾರಿಗೆ ಆಗೋದು, ಒಂದು ಟೂರಿಸ್ಟ್ ಅವರಿಗೆ ಆಗೋದು. ಅದಕ್ಕೆ ಲೈನಲ್ಲೇ ಕರೆಕ್ಟಾಗಿ ಬಂದರೆ ಎಲ್ಲವೂ ಸರಿ ಇರ್ತದೆ. ಅದಕ್ಕೋಸ್ಕರ ಜೀಪ್ ಅವರು ₹4,000, ₹5,000 ಬಾಡಿಗೆ ತಗೊಳ್ತಾರೋ ಉದ್ದೇಶಕ್ಕೆ ನಾವು ₹2,500 ಮಾಡಿ ಅದು ಎಲ್ಲ ಕಡೆ ಪರ್ಮಿಷನ್ ತಗೊಂಡು ನಾವು ಈ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ₹2,500 ಮೇಲೆ ಯಾರು ಜೀಪ್ ಅವರಿಗೆ ಬಾಡಿಗೆ ಕೊಡಬಾರ್ದು, ಮಾಂದಲ್ಪಟ್ಟಿಗೆ ಆರಾಮಲ್ಲಿ ಹೋಗಿ ಬರಬೇಕು ಅಂತ ಹೇಳಿ ಮೊನ್ನೆ ಯಾರು ನಮ್ಮ ಜೊತೆ ಮಾಡಿದ್ರು ಅವ್ರನ್ನ ಸಂಘದಿಂದ 15 ದಿವಸ ಹೊರಗಿಟ್ಟಿದ್ದೇವೆ. ಇವತ್ತು ಯಾರು ಸಂಘದ ಪಾಲನೆ ಮಾಡ್ತಿಲ್ಲ ಅವ್ರನ್ನ ಸಂಘದಿಂದ ತೆಗಿತೇವೆ. ಇವತ್ತು ಪೊಲೀಸಿಂದ ನಮಗೆ ನಂಬರ್ ಕೊಟ್ಟಿದ್ದಾರೆ, ಅಂದ್ರೆ ಮೀನ್ಸ್ MT ನಂಬರ್ ರಿಕ್ಷಾ ಕೊಟ್ಟಂಗೆ ಜೀಪಿಗೆ ಕೊಟ್ಟಿದ್ದಾರೆ. ಆ ಜೀಪ್ಗಳು ಮಾತ್ರ ಅಲ್ಲಿ ಓಡಬೇಕು. ಪ್ರೈವೇಟ್ ವೆಹಿಕಲ್ಗಳಿಗೆ ನಿಮ್ಮ ಜೀಪ್ ಇರ್ತದೆ, ನೀವು ಹೋಗಿ ಬರ್ಲಿಕ್ಕೆ ಯಾವ ಅಡ್ಡಿ ಇಲ್ಲ. ಅಂದ್ರೆ ಬಾಡಿಗೆ ಹೋಗೋಂಗಿಲ್ಲ. ನಿಮ್ಮ ಮನೆ ನೀವು ಕರ್ಕೊಂಡು ಹೋಗೋದು ನಿಮ್ಮ ಜೀಪಲ್ಲಿ, ಅದಕ್ಕೆ ಅಡ್ಡಿ ಇಲ್ಲ. ಆದರೆ ಬಾಡಿಗೆ ಹೋಗೋ ಯಾವುದೇ ಗಾಡಿಗಳು ಎಲ್ಲ ಬೋರ್ಡ್ ಆಗಿರಬೇಕು, ಅದಕ್ಕೆ MT ನಂಬರ್ ಇರಲೇಬೇಕು. ಆ ಥರ ಒಂದು ರೂಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದರೆ ನಾವು ಸಹ ಒಪ್ಕೊಂಡಿದ್ದೀವಿ. ಆ ಥರ ಜೀಪ್ಗಳು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಜೀಪ್ಗಳನ್ನ ಕರ್ಸ್ಕೊಂಡು ಕೊಡೋದು ಅವ್ರು ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೋಮ್ ಸ್ಟೇಯಿಂದ ಪಿಕಪ್ ಮಾಡಿ ಹೋಗಿ ರಿಟರ್ನ್ ಬಂದು ಇಲ್ಲಿ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೋಸ್ಕರ ಬೇಗ ಬಂದರೆ, ನಾನೀಗ ಫಸ್ಟ್ ಬಂದರೆ ನಾನು ಫಸ್ಟ್ ಹೋಗಿ ಜಾಯ್ನ್ ಆಗ್ಬೋದು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು ಅಂದರೆ ಫಾಸ್ಟ್ ಬರ್ತಾ ಇದ್ರು. ಇನ್ನು ಮೊನ್ನೆ ಮೀಟಿಂಗಲ್ಲಿ ಅಧ್ಯಕ್ಷರು ಏನು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು
ಗಾಡಿ ಯಾವುದೇ ಟೂರಿಸ್ಟ್ ಅವರು ಎಲ್ಲಿಂದಾದರೂ ಬರಲಿ, ಒಂದು ನಂದಿಮಟ್ಟೆ ಇಲ್ಲ ಬಸ್ ಸ್ಟ್ಯಾಂಡ್, 2 ಸ್ಟ್ಯಾಂಡಲ್ಲಿ ಕ್ಯೂ ಸರದಿ ಸಾಲಲ್ಲಿ ಯಾವ ಗಾಡಿಗಳಿರುತ್ತೆ ಅದೇ ಗಾಡಿಗಳು ಹೋಗಬೇಕು. ಅವ್ರು ಹೇಗೆ ಹೋಗಿರ್ತಾರೆ, ಅವ್ರ ಹಿಂದೆ ಯಾರು ಬಂದಿರ್ತಾರೆ ಅವ್ರಿಗೆ ಅದೇ ಕ್ಯೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾರಿಗೂ ಮುಂದೆ ಬಂದರೆ ಮುಂದೆ ಹೋಗುವ ಅವಕಾಶ ಇರೋದಾಗಲಿ, ಲೇಟಾಗಿ ಬಂದವರಿಗೆ ಆ ಥರ ಏನು ಅವಕಾಶ ಇರೋದಿಲ್ಲ. ಅದರಿಂದ ಇನ್ನು ಮುಂದೆ ಏನಿರುತ್ತೆ ಅಂತ ಹೇಳಿದ್ರೆ ಯಾರು ಫಾಸ್ಟ್ ಹೋಗೋ ವಿಚಾರ ಇರೋದಿಲ್ಲ. ಗಾಡಿ ಸುಟ್ಟು ಮಡಿಕೇರಿ ಸ್ಟ್ಯಾಂಡ್ ಎಲ್ಲ ತಂತಾರೆ, ನಂದಿಮಟ್ಟೆಯಲ್ಲಿ ಬೇಕಾದ್ರೆ ನಂದಿಮಟ್ಟೆಲ್ಲ ತಂತಾರೆ, ಅಲ್ಲಿಂದ ಪಾಸಾಗಿ ಅಲ್ಲಿವರೆಗೆ ಹೋಗ್ಬೋದು. ಅವ್ರಿಗೂ ಇಷ್ಟ. ನನಗೆ ಈ ಕರ್ಮಲ್ಲಿ ಓಡಿಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮಡಿಕೇರಿ ನಿಲ್ತಾನೆ, ಸ್ವಲ್ಪ ದೂರ ಓಡಿಸೋದು ನಂದಿಮಟ್ಟೆಯಲ್ಲಿ ನಿಲ್ಲಿಸ್ತಾನೆ. ಇದು ಡ್ರೈವಿಂಗ್ ಇಂಟ್ರೆಸ್ಟ್ ಇರೋ ಮೇಲೆ ಹೋಗ್ತಾರೆ. ಏನು ಅಡ್ಡಿ ಮಾಡೋದಿಲ್ಲ. ಗೋಷ್ಠಿಯಲ್ಲಿ ಮಡಿಕೇರಿ ಜೀಪ್ ಮಾಲೀಕರ ಮತ್ತು ಚಾಲಕರ ಸಂಘದ ಉಪಾಧ್ಯಕ್ಷ ಜೆಎಸ್ ವಿನೋದ್, ಗೌರವಾಧ್ಯಕ್ಷ ಜಾನ್ಸನ್, ಕಾರ್ಯದರ್ಶಿ ಹರೀಶ್, ನಂದಿಮಟ್ಟೆ ಜೀಪು ಚಾಲಕರ ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷ ಜಿಯು ಉಮೇಶ್, ಪದಾಧಿಕಾರಿ ದರ್ಶನ್ ಪಾಲ್ಗೊಂಡಿದ್ದರು.